ಇವತ್ತಂತೂ ತುಂಬ ಸುಸ್ತಾಗಿತ್ತು. ಮೋಕ್ಷಿತನ ಬಿಟ್ಟು ಬಂದು ಸುಮ್ಮನೆ ಹಾಫ್ ಆನ್ ಅವರ್ ಮಲ್ಕೊಂಬಿಟ್ಟಿದೆ, ರೆಸ್ಟ್ ಮಾಡಿದೆ ಆಯಿತು. ಅದಾದಮೇಲೆ ನನಗೆ ದೋಸೆ ನನಗೇನು ಪ್ಯಾಕ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ವೀಡಿಯೋದಲ್ಲಿ ಹಾಕಿರ್ತೀನಿ. ಒಂದು ಫ್ರೂಟು ಯಾವುದಾದ್ರೂ ಒಂದು ತಿಂಡಿ ಹಾಕಿರ್ತೇನೆ ಬ್ರೇಕ್ಫಾಸ್ಟಲ್ಲಿ, ಏನು ಮಾಡಿರ್ತೀವಿ ಅದನ್ನು ಅಷ್ಟೇ. ತುಂಬ ಸುಸ್ತಾಗ್ತೈತೆ, ಯಾಕೆ ಗೊತ್ತಿಲ್ಲ. ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ ಒಂದು ಹಾಫ್ ಆನ್ ಅವರ್ ಹಂಗೆ. ತಕ್ಷಣ ಎದ್ದು ನನಗೆ ವೀಡಿಯೋ ಮಾಡಲೇಬೇಕು, ಅಲ್ಲ ಆಮೇಲೆ ತುಂಬಾ ಕೆಲಸ ಇದೆ, ಅಂದರೆ ತುಂಬ ಕೆಲಸ ಇದೆ. ಮನೆಯಲ್ಲೆಲ್ಲ ಕ್ಲೀನ್ ಮಾಡೋದು, ಅರೇಂಜ್ ಮಾಡೋದು ಸಿಕ್ಕಾಬಟ್ಟೆ ಇದೆ. ಸುಮಾರು ದಿನದಿಂದ ಪೋಸ್ಟ್ಪೋನ್ ಮಾಡ್ತಾನೇ ಇದ್ವಿ, ಕ್ಲೀನ್ ಮಾಡ್ತಾನೇ ಇದ್ದೀನಿ ಪೋಸ್ಟ್ಪೋನು. ಸೊ ಇನ್ನು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡಲೇಬೇಕು. ಸುಸ್ತಂದರೆ ಯಾಕೆ ಗೊತ್ತು, ಮೋಕ್ಷಿತ್ ನೈಟೆಲ್ಲ ಎಚ್ಚರನೇ ಆಗ್ತಾಯಿದ್ದ, ಬಾತ್ರೂಮ್ ಹೋಗೋದಂತೆ, ಅಮ್ಮ ಚಳಿ ಅದು ಇದು ಚಿಂಗು ಅಂತಲೇ ಹೇಳ್ತಾನೆ ಇದ್ದ. ಸೊ ಡಿಸ್ಟರ್ಬೆನ್ಸ್ ಆಯಿತು ನಿದ್ದೆಗೆ ನನಗೂ. ಅವನು ಬೇಗ ಮಲ್ಕೊಂಬಿಟ್ಟಿದ್ದ. ಅವನು ಬೇಗ ಮಲ್ಕೊಂಡ್ರೆ ಇದೇ ಪ್ರಾಬ್ಲಮ್, ನೈಟೆಲ್ಲ ಹೇಳ್ತಾ ಇರ್ತಾನೆ. ಕರೆಕ್ಟು ಟೈಮ್ ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಇವತ್ತು 7 o'clock ಮಲಗಿದ್ದಾನೆ ಬೇಗ. ಮಧ್ಯಾಹ್ನ ನಿದ್ದೆ ಮಾಡಿಲ್ಲ, ಸೊ ರಾತ್ರಿ ಬೇಗ ಮಲ್ಕೊಂಡ. ನನಗೆ ಗೊತ್ತಿತ್ತು ನಾನು ಫುಲ್ ಇವತ್ತು ಹಬ್ಬ ಮಾಡ್ತಾನೆ ಇವತ್ತು ನನಗೆ, ಇವತ್ತು ರಾತ್ರಿ ಎಲ್ಲ ಅಂತ ಅವನು ಹಂಗೆ ಮಾಡ್ದ. ಅಷ್ಟು ತುಂಬ ಸುಸ್ತಾಗುತ್ತೆಪ್ಪ. ಇವತ್ತು ವಾಕಿಂಗ್ ಹೋಗಲಿಲ್ಲ, ಬಂದು ನಾನು ಅಡುಗೆ ಮಾಡಿಕೊಂಡು ಊಟ ಮಾಡಿದೆ ಅಷ್ಟೇ. ಈಗ ಅವನಿಗೆ ಬಾಕ್ಸ್ಗೆ ಆ್ಯಪಲ್ಲು ಮತ್ತು ಡ್ರೈ ಅವಲಕ್ಕಿ ಇಷ್ಟಪಡ್ತಾನೆ. ನಾನು ವೆಟ್ ಅವಲಕ್ಕಿ ಉಪ್ಪಿಟ್ಟು ತಿನ್ನೋದಿಲ್ಲ. ನಾವು ಮಾಡಿದ್ರೆ ಡ್ರೈ ಅವಲಕ್ಕಿ ತಿಂತಾನೆ. ಡ್ರೈ ಅವಲಕ್ಕಿ ನನಗಿಷ್ಟ ಆಗಲ್ಲ. ಸ್ನ್ಯಾಕ್ಸ್ಗೆ ಓಕೆ ಸ್ವಲ್ಪ, ಬಟ್ ಬ್ರೇಕ್ಫಾಸ್ಟು ಮೇನ್ ಫುಡ್ಗೆ ನನಗೆ ಆಗೋದೇ ಇಲ್ಲ, ಅದು ಸುಸ್ತು. ನಿನ್ನೆ ಅದನ್ನು ಮಾಡಿ ಅವ್ರ ಅಪ್ಪ ಮಗನಿಗೆ ಇಬ್ಬರಿಗೂ ಅದಿಷ್ಟನ ತಿಂದ್ರೆ, ನನಗೆ ಮತ್ತೆ ಮಾಡೋಕ್ಕಾಗಲಿಲ್ಲ. ಮತ್ತೆ ಇನ್ನೂ ಅವ್ರು ಮಲ್ಕೊಂಡ, ಮತ್ತು ನಮ್ಮಿಬ್ಬರಿಗೆ ಏನಂತೇಳಿ ಮಾಡಲಿಲ್ಲ. ಕೊನೆಗೆ ಅವಲಕ್ಕಿನ ತಿಂದ್ವಿ ನಾವು. ಅವಲಕ್ಕಿ ಅಂದರೆ ಡ್ರೈ ಅವಲಕ್ಕಿ ತುಂಬ ಇಷ್ಟಪಡ್ತಾನೆ. ಸೊ ಅದಕ್ಕೆ ನಾನು ಒಣ ಕೊಬ್ಬರಿನ ಒಗ್ಗರಣೆ ಮಾಡಿ ಹಾಕಿ ಕೊಟ್ಟಿದ್ದೀನಿ. ಸೊ ಬಾಕ್ಸ್ಗೂ ಅದೇ ಹಾಕಿ ಮಮ್ಮ ಅಂತ ಹೇಳಿದ. ನೆನ್ನೆ ಅದೇ ತಿಂದ. ಮಿಡ್ ನೈಟಲ್ಲಿ ಎದ್ಬಿಟ್ಟು ನನಗೆ ಡ್ರೈ ಅವಲಕ್ಕಿ ಕೊಡಿ ಅಂತ ಹೇಳೋದು ತಿಂದಿದ್ದ. ಊಟ ಮಾಡಿದ್ರೆ ಮಲಗಿದ್ದ. ಸೊ ಹಾಗಾಗಿ ಅವನಿಗೆ ಹೆಚ್ಚಾಗ್ತಿತ್ತು ಅನಿಸುತ್ತೆ, ಹೊಟ್ಟೆ ಸೇರ್ತಿತ್ತು ಅನಿಸುತ್ತೆ. ಡ್ರೈ ಅವಲಕ್ಕಿ ಮತ್ತು ಬಾಕ್ಸ್ಗೆ ಆ್ಯಪಲ್ಲು ಸ್ವಲ್ಪ ಆ್ಯಪಲ್ 2 ಹಾಕಿ ಕಳಿಸಿದ್ದೀನಿ. ಅದಾದಮೇಲೆ ಅದು ಕೊಬ್ಬರಿ ಒಳ್ಳೆಯದಲ್ಲ, ಅದು ಹೆಲ್ದಿಯಾಗಿರುತ್ತೆ. ಸೊ ಅರಿಶಿನ ಕಾಣ್ತಿದ್ದಿಲ್ಲ, ಕೈಯಿಂದ ಭಯನೇ ಆಗೋಯ್ತು. ಅದು ಹಳದಿ ಕುಕ್ ಮಾಡುವಾಗ ಹಳದಿ ಆಗಿತ್ತು ಅನಿಸುತ್ತೆ. ಏನಾದರೂ ಒಂದು ಸ್ವಲ್ಪ ಏನಾದರೂ ಆಗಿದ್ರೆ ಭಯ ಆಗೋಗ್ಬಿಡುತ್ತೆ. ಮೊನ್ನೆ ಸ್ಯಾಟರ್ಡೇ ಮೋಕ್ಷಿತಿಗೆ ಹೆಲ್ತ್ ಚೆಕಪ್ ಇತ್ತು, ಸ್ಕಿನ್ ಚೆಕಪ್ ಎಲ್ಲ. ಸುಮಾರು ಜನ ಗೊತ್ತಿರೋಂಗೆ ಅವನಿಗೆ ಸ್ಕಿನ್ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಈಗ ಒಂದು 5-6 ಮಂತ್ಸಿಂದ ತುಂಬಾ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ನಾನು ಅದು ಯಾವ್ದು ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಕ್ಲಾಸಸ್ ಮಾಡ್ತಿದ್ದೆ, ಅದನ್ನು ಬಿಟ್ಬಿಟ್ಟೆ. ಅವ್ರು ಎಷ್ಟು ದಿನ ಅಂತ ಆಪರ್ಚುನಿಟೀಸ್ ನನಗೆ ಕೊಟ್ಟಿದ್ದರೆ ಆಪರ್ಚುನಿಟೀಸ್ ಯೂಸ್ ಮಾಡಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್. 1 ಸಲ 2 ಸಲನೂ ರಿಜೆಕ್ಟ್ ಮಾಡಿದಾಗ ಅವ್ರಿಗೂ ಲಾಸ್ ಆಗುತ್ತಲ್ಲ. ಸೊ ಅವರು ಬೇರೆ ಟ್ರೈನರ್ ತೊಗೊಂಡಿದ್ದಾರೆ ಅನಿಸುತ್ತೆ ಮೋಸ್ಟ್ ಪ್ರಾಬಲಿ. ಸೊ ಅದೊಂದು ಇರಲಿ, ಫಸ್ಟ್ ಮುಗಿಸಿದ್ದೇನೆ, ಹೇಳ್ತೇನೆ ಇಂಪಾರ್ಟೆಂಟ್ ನಮಗೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು. ನೆಕ್ಸ್ಟು ಮತ್ತು ಪಾಯಿಂಟ್ಸ್ ಮಾಡ್ಕೋಬೇಕು ನೋಡಿ. ನಾನು ಏನೇನೆಲ್ಲೋ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಅನ್ನೋದು ಫ್ರೀ ಇದ್ದಾಗ ಇದನ್ನು ಮಾಡಬೇಕು, ಮಾತಾಡಬೇಕು, ಇವತ್ತು ಇದನ್ನು ಮಾತಾಡಬೇಕು ಅಂತ ಮಾತಾಡುವಾಗ ನೋಟ್ ಮಾಡ್ಕೊಂಡಿಲ್ಲ ಅಂದರೆ ಮರ್ತೋಗುತ್ತೆ. ಇದೇನಷ್ಟೇ. ಬಾಕ್ಸ್ಗೆ ಏನೇನು ತುಂಬ ಜನಕ್ಕೆ ಮಾಮ್ಸ್ಗೆ ಬಾಕ್ಸ್ಗೆ ಏನು ಹಾಕೋದಪ್ಪ, ಸ್ನ್ಯಾಕ್ಸ್ ಆಗಲಿ ಮೀನ್ ಫುಡ್ ಆಗಲಿ ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಸೊ ಇದನ್ನು ಮಾಡ್ಬೋದು. ಮತ್ತು ಅವನಿಗೆ ಅಬಾಕಸ್ ಕ್ಲಾಸ್ ಇದೆ 12 to 1 o'clock ಇವತ್ತು. ಅದಕ್ಕೆ ನಾನು ಯೂಶ್ವಲಿ ನಾನು ಬ್ರೆಡ್ ಕೇಕ್ ಅಂದರೆ ಪ್ಲೇನ್ ಕೇಕ್ ಬರುತ್ತಲ್ಲ, ಅದನ್ನೇ ತೊಗೊಂಡಿದ್ದ ಮೊನ್ನೆ. ಏನು ಯಾವಾಗಲಾದರೂ ಒಂದು ಸಲ ಕೊಡೋದು ಅವನಿಗೆ, ಯಾವಾಗಲೂ ಕೊಡೋದಿಲ್ಲ ನಾವು. ಅದನ್ನು ಹಾಕಿ ಅಬಾಕಸ್ ಕ್ಲಾಸ್ಗೆ ಅಂತ ಹೇಳಿ ಹಾಕ್ಸ್ಕೊಂಡು ಹೋಗಿದ್ದಾನೆ. ಕೇಕ್ ಟೀಚರ್ ನೋಡಲ್ಲ ಇದು ಇವತ್ತು, ಅಬಾಕಸ್ ಕ್ಲಾಸ್ದು ಬಾಕ್ಸು ಹಾಕಿ ಮಮ್ಮ ಅಂತೇಳಿ ಹಾಕ್ಸ್ಕೊಂಡು ಹೋಗಿದ್ದಾನೆ. ಅದನ್ನು ಒಂದು ಸ್ಮಾಲ್ ಸ್ನ್ಯಾಕ್ಸ್ 5 ನಿಮಿಷ 10 ನಿಮಿಷ ಬ್ರೇಕ್ ಇರುತ್ತೆ ಅವ್ರಿಗೆ. ಮಂಡೇ ಓನ್ಲಿ 1 day ಇರುತ್ತೆ ಅಷ್ಟೇ, 1 hour. ಸೊ ಅದನ್ನು ಎಲ್ಲ ಮುಗೀತು ಈ ಇಯರ್ದು. ಕಲ್ತಿದ್ದಾನೆ, ಚೆನ್ನಾಗಿ ಕಲ್ತಿದ್ದಾನೆ. ಅಬಾಕಸ್ನು ಪ್ರಾಬ್ಲಮ್ ಆಗಿಲ್ಲ. ಬಟ್ 3-4 months ತುಂಬ ಸ್ಟ್ರಗಲ್ ಮಾಡಿದ್ದಾನೆ ಮೋಕ್ಷಿತ್. ಮೇಜರ್ ಹೆಲ್ತ್ ಇಶ್ಯೂ ಆಗಿತ್ತು ಅವನಿಗೆ.
ಸೊ ಅಷ್ಟೇ. ನಿನ್ನೆ ಮೊನ್ನೆ ಸಾಟರ್ಡೆ ಸಂಡೇ ವೀಡಿಯೋಸ್ ಹಾಗಾಗಿ ನಾನು ಇವಾಗ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಐ ನೀಡ್ ಮೋರ್ ವಾಚಿಂಗ್ ಅವರ್ಸ್, ಮೋರ್ ಪಬ್ಲಿಕ್ ವಾಚಿಂಗ್ ಅವರ್ಸ್ ಬೇಕಾಗಿದೆ ಟು ರೀಚ್ ಮೈ ಗೋಲ್ಸ್ ಇನ್ ಯೂಟ್ಯೂಬ್. ಅದನ್ನು ಯಾರು ಫ್ರೀ ಇರ್ತೀರಾ ಆಗ ನನ್ನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮೋಕ್ಷಿತನ ಬಾಕ್ಸ್ಗೆ ಹೇಳಿದ್ದೆ ನಾನು ಆವಾಗಲೇ, ಡ್ರೈ ಅವಲಕ್ಕಿ ಫ್ರೈ ಮಾಡಿರೋದು ಹಾಕಿದ್ದೀನಿ. ನಾನು ಇದಕ್ಕೆ ಪೀನಟ್ ಕಡಲೆ ಬೀಜ ಹಾಕಿಲ್ಲ, ಯಾಕಂದರೆ ಅವನಿಗೆ ಪೀನಟ್ಸ್ ಅಲರ್ಜಿ ಇರೋದ್ರಿಂದ ನಾವು ಸಪ್ರೇಟ್ ಮಾಡಿ ಹಾಕ್ಕೊಳ್ತೀವಿ, ಅವನಿಗೆ ಹಾಕಿಲ್ಲ. ಅವನಿಗೆ ಬರೀ ಕೊಬ್ಬರಿ ಗಾರ್ಲಿಕ್ ಹಾಕಿ ಕಡಲೆ ಹಾಕಿದ್ದೀನಿ, ಅದು ಹಾಕಿ ಇದು ಮಾಡಿದ್ದೀನಿ. ಮೇಲ್ಗಡೆ ಒಂದು ಆಪಲ್ನ ಒಂದು ಮುಕ್ಕಾಲು ಭಾಗ ಆಪಲ್ ಕಟ್ ಮಾಡಿ ಹಾಕಿಟ್ಟಿದ್ದೀನಿ. ಸೊ ಇದು ಅವನಿಗೆ ಕ್ಲಾಸ್ ರೂಮ್ದು ಬಾಕ್ಸು. ಅದಾದಮೇಲೆ ಸ್ಕೂಲ್ ಮುಗಿದ್ಮೇಲೆ ಮಂಡೇ ಅವನಿಗೆ ಅಬಾಕಸ್ ಕ್ಲಾಸ್ ಇರುತ್ತೆ 1 ಅವರು. ಅದಕ್ಕೆ ನಾನು ಇದನ್ನು ಯೂಶ್ವಲಿ ಬ್ರೆಡ್ ಕೇಕ್ಸ್ ಏನೂ ಹಾಕೋಂಗಿಲ್ಲ, ಇದು ಪ್ಲೇನ್ ಕೇಕು. ಇವತ್ತು ಒಂದಿನ ಲಾಸ್ಟ್ ಕ್ಲಾಸ್ ಅಬಾಕಸ್ ಇರೋದ್ರಿಂದ ನಾನು ಅದನ್ನು ಪ್ಲೇನ್ ಪ್ಲಮ್ ಕೇಕ್ ಹಾಕಿಟ್ಟಿದ್ದೀನಿ.